ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ ಅದು ಹೇಗೆ ಬೇರೆ ಎಲ್ಲವುಗಳಿಗಿಂತ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅಲ್ವಾ? ಇದನ್ನ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತಾರೆ. ಕೇಳೋದಕ್ಕೆ ಸಿಂಪಲ್ ಆಗಿದ್ರೂ ಒಂದು ಪ್ರಾಡಕ್ಟ್ ಯಶಸ್ವಿ ಆಗ್ಬೇಕಂದ್ರೆ ಇದು ತುಂಬಾನೇ ಮುಖ್ಯ. ಸೊ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಎಂದಾದ್ರೂ ಯೋಚನೆ ಮಾಡಿದಿರಾ? ಮಾರುಕಟ್ಟೆಗೆ ಬರುವ ಸಾವಿರಾರು ಹೊಸ ಪ್ರಾಡಕ್ಟ್ಸ್, ಅವುಗಳಲ್ಲಿ ಯಾಕೆ ಜಾಸ್ತಿ ಪ್ರಾಡಕ್ಟ್ಸ್ ಯಾವುದೇ ಸದ್ದುಗದ್ದಲವಿಲ್ಲದೆ ಮಾಯವಾಗ್ಬಿಡ್ತವೆ? ಇದು ದೊಡ್ಡ ಪ್ರಶ್ನೆ ಅಲ್ವಾ? ಇದರ ಉತ್ತರದಲ್ಲೇ ಯಶಸ್ಸಿನ ಸೀಕ್ರೆಟ್ ಅಡಗಿದೆ. ಉತ್ತರ ತುಂಬಾನೇ ಸರಳ. ಯಾಕಂದ್ರೆ ಅವು ಒಂದೇ ಥರ ಇರೋ ವಸ್ತುಗಳ ದೊಡ್ಡ ಸಾಗರದಲ್ಲಿ ಕಳೆದುಹೋಗ್ತವೆ. ಕಸ್ಟಮರ್ಸ್ ಮುಂದೆ ಈಗಾಗಲೇ ರಾಶಿ ರಾಶಿ ಆಯ್ಕೆಗಳಿರ್ತವೆ. ನಮ್ಮ ಪ್ರಾಡಕ್ಟ್ನಲ್ಲಿ ಏನಾದರೂ ವಿಶೇಷತೆ ಇಲ್ಲ ಅಂದ್ರೆ ಅದನ್ನು ಯಾರೂ ಗಮನಿಸೋದೇ ಇಲ್ಲ. ಹಾಗಾದ್ರೆ ಈ ಒಂದೇ ಥರದ ಸಾಗರದಿಂದ ಹೊರಗೆ ಬಂದು ಜನರ ಗಮನ ಸೆಳೆಯೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಕಾಫಿ ಶಾಪ್ ಉದಾಹರಣೆ ತಗೊಳ್ಳೋಣ. ಯೋಚನೆ ಮಾಡಿ, ಈಗಾಗಲೇ 10 ಕಾಫಿ ಶಾಪ್ಗಳಿರೋ ಒಂದು ಬ್ಯುಸಿ ಸ್ಟ್ರೀಟ್ನಲ್ಲಿ ನಾವು ಹೊಸದಾಗಿ ಒಂದನ್ನ ಶುರು ಮಾಡ್ತಿದ್ದೀವಿ ಅಂತ. ನಮ್ಮ ಮೊದಲನೇ ಹೆಜ್ಜೆ ನಮ್ಮ ಕಾಂಪಿಟೇಟರ್ಸ್ ಯಾರು ಅಂತ ತಿಳಿದುಕೊಳ್ಳೋದು. ನಾವು ಡಿಫ್ರೆಂಟ್ ಆಗಿ ನಿಲ್ಲೋದಕ್ಕೂ ಮುಂಚೆ ಕಸ್ಟಮರ್ಸ್ಗೆ ಈಗಾಗಲೇ ಯಾವೆಲ್ಲ ಆಯ್ಕೆಗಳಿದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕು. ಆ ರಸ್ತೆಯಲ್ಲಿರೋ ಬೇರೆ ಕಾಫಿ ಶಾಪ್ಗಳು ಯಾವುವು? ಅವು ಏನ್ ಮಾಡ್ತಿವೆ? ಸರಿ, ಈಗ ಮಾರುಕಟ್ಟೆಯನ್ನೊಮ್ಮೆ ವಿಶ್ಲೇಷಣೆ ಮಾಡೋಣ. ನಮ್ಮ ಕಾಂಪಿಟೀಟರ್ಸ್ ಯಾವ ಥರ ಕಾಫಿ ಕೊಡ್ತಾರೆ? ಅವರ ಸ್ಪೆಷಾಲಿಟಿ ಏನು? ಅವರ ಟಾರ್ಗೆಟ್ ಕಸ್ಟಮರ್ಸ್ ಯಾರು? ಕಾಲೇಜ್ ಹುಡುಗರಾ ಅಥವಾ ಆಫೀಸ್ಗೆ ಹೋಗೋ ಜನರ? ಅವರ ರೇಟ್ಸ್ ಹೇಗಿದೆ? ಮಾರುಕಟ್ಟೆಯಲ್ಲಿ ಅವರ ಶೇರ್ ಎಷ್ಟು? ಇದೆಲ್ಲವನ್ನೂ ತಿಳ್ಕೊಳ್ಳೋದು ಫಸ್ಟ್ ಸ್ಟೆಪ್. ಈಗ ನೋಡಿ, ಕಾಂಪಿಟೇಟರ್ಸ್ ಯಾರು ಗಮನಿಸಿದ ಕಸ್ಟಮರ್ ಸಮಸ್ಯೆಯನ್ನ ನಾವು ಹೇಗೆ ಬಗೆಹರಿಸ್ಬೋದು? ಕಸ್ಟಮರ್ ಸಮಸ್ಯೆ ಹೀಗಿರ್ಬೋದು: ಒಳ್ಳೆ ಕಾಫಿ ಕುಡಿತಾ ಸೈಲೆಂಟಾಗಿ ಕೆಲಸ ಮಾಡಕ್ಕೆ ಒಂದು ಜಾಗನೇ ಸಿಗ್ತಿಲ್ಲ. ಅದಕ್ಕೆ ನಮ್ಮ ಸೊಲ್ಯೂಷನ್ ಏನು? ಒಂದು ವರ್ಕ್ ಫೋಕಸ್ಡ್ ಕೆಫೆ ಜೊತೆಗೆ ಸೂಪರ್ ಫಾಸ್ಟ್ ಇಂಟರ್ನೆಟ್ ಮತ್ತೆ ಪ್ರೀಮಿಯಂ ಕಾಫಿ ಇದೆಯಲ್ಲ, ಇದು ಒಂದು ಸ್ಪಷ್ಟವಾದ ಡಿಫರೆನ್ಸ್. ಸರಿ, ಈಗ ಬರೋಣ ನೇರವಾದ ಹೋಲಿಕೆಗೆ. ಸಾಮಾನ್ಯವಾಗಿ ಡಿಫ್ರೆನ್ಸಿಯೇಷನ್ ಅನಾಲಿಸಿಸ್ ಶುರುವಾಗೋದೇ ಇಲ್ಲಿಂದ. ಅಂದ್ರೆ ಪ್ರಾಡಕ್ಟ್ಸ್ನ ಫೀಚರ್ಗಳನ್ನು ಒಂದಕ್ಕೊಂದು ಕಂಪೇರ್ ಮಾಡೋದ್ರಿಂದ. ಈ ಟೇಬಲ್ ನೋಡಿ. ಹಳೇ ಕೆಫೆಗಳಲ್ಲಿ ರೆಗ್ಯುಲರ್ ಎಕ್ಸ್ಪ್ರೆಸೋ ಸಿಕ್ಕರೆ ನಮ್ಮ ಹೊಸ ಕೆಫೆಯಲ್ಲಿ ವಿಶೇಷವಾದ ಪೋರ್ ಓವರ್ ಕಾಫಿ ಸಿಗುತ್ತೆ. ಇದು ಒಂದು ಯುನೀಕ್ ಆಫರಿಂಗ್. ಹಾಗೇನೆ ಆ ಹಳೆ ಫಾಸ್ಟ್ ಫುಡ್ ಥರದ ಫೀಲ್ ಬದಲು ನಮ್ಮ ಕೆಫೆಯಲ್ಲಿ ಆರಾಮದಾಯಕ ಮಾಡರ್ನ್ ಡಿಸೈನ್ ಇರುತ್ತೆ. ಇದರಿಂದ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೋಲಿಕೆಯನ್ನ ಮುಂದುವರಿಸೋಣ. ಹಳೆ ಕೆಫೆಗಳಲ್ಲಿ ಬೇಸಿಕ್ ವೈಫೈ ಇದ್ರೆ ನಮ್ಮಲ್ಲಿ ಅದಕ್ಕಿಂತ 10 ಪಟ್ಟು ಸ್ಪೀಡ್ ಇರೋ ಫೈಬರ್ ಆಪ್ಟಿಕ್ ವೈಫೈ ಇರುತ್ತೆ. ಹೌದು, ಬೆಲೆ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಆದರೆ ಈ ಎಕ್ಸ್ಟ್ರಾ ವ್ಯಾಲ್ಯೂಗೆ ಕಸ್ಟಮರ್ಸ್ ಹೆಚ್ಚು ದುಡ್ಡು ಕೊಡೋಕೆ ರೆಡಿ ಇರ್ತಾರೆ. ಇದನ್ನೇ ಮಾರ್ಕೆಟಿಂಗ್ನಲ್ಲಿ ಪ್ರೀಮಿಯಂ ಪೊಸಿಷನಿಂಗ್ ಅಂತ ಕರೆಯೋದು. ಮತ್ತು ಬಿಸ್ನೆಸ್ ದೃಷ್ಟಿಯಿಂದ ಇದರ ಲಾಭ ನೋಡಿ. ಈ ಅನಾಲಿಸಿಸ್ನಿಂದ ಒಂದು ಪವರ್ಫುಲ್ ನಂಬರ್ ಸಿಕ್ಕಿದೆ: 20% ಹೆಚ್ಚು ಗ್ರಾಸ್ ಮಾರ್ಜಿನ್. ಅಂದ್ರೆ ನಾವು ಕೊಟ್ಟಿರೋ ಬೆಲೆಗೆ ತಕ್ಕ ಮೌಲ್ಯದಿಂದಾಗಿ ನಮ್ಮ ಲಾಭ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ನಿಜವಾದ ಡಿಫ್ರೆನ್ಸಿಯೇಷನ್ ಬರೀ ಫೀಚರ್ಸ್ಗೆ ಸೀಮಿತವಾಗಿರಲ್ಲ. ಒಂದು ಪ್ರಾಡಕ್ಟ್ ಏನ್ ಮಾಡುತ್ತೆ ಅನ್ನೋದಕ್ಕಿಂತ ಅದು ಕಸ್ಟಮರ್ಗೆ ಏನ್ ಅನ್ನಿಸ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಆಳವಾದ ಮೌಲ್ಯವನ್ನು ಕೊಡೋದೇ ಅಸಲಿ ಆಟ. ಇಲ್ಲಿ ವ್ಯಾಲ್ಯೂ ಅಥವಾ ಮೌಲ್ಯಕ್ಕೆ 4 ಆಯಾಮಗಳಿವೆ. ಮೊದಲನೇದು ಎಕನಾಮಿಕ್, ಇದು ಕಸ್ಟಮರ್ಸ್ ಹಣ ಅಥವಾ ಸಮಯವನ್ನ ಉಳಿಸ್ತಾ. ಎರಡನೇದು ಫಂಕ್ಷನಲ್, ಇದು ಅವರ ಸಮಸ್ಯೆಯನ್ನ ಬೇರೆದಕ್ಕಿಂತ ಚೆನ್ನಾಗಿ ಬಗೆಹರಿಸ್ತಾ. ಮೂರನೇದು ಇಮೋಷನಲ್, ಇದನ್ನ ಬಳಸಿದಾಗ ಕಸ್ಟಮರ್ಗೆ ಏನ್ ಫೀಲ್ ಆಗುತ್ತೆ. ಮತ್ತು ಕೊನೆಯದಾಗಿ ಸೋಷಿಯಲ್, ಇದರಿಂದ ಬೇರೆಯವರವರನ್ನ ನೋಡೋ ರೀತಿ ಬದಲಾಗುತ್ತಾ. ನಮ್ಮ ಕಾಫಿ ಶಾಪ್ ಉದಾಹರಣೆಯಲ್ಲಿ ಅದೊಂದು ಥರ್ಡ್ ಪ್ಲೇಸ್ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದೇ ಇಮೋಷನಲ್ ವ್ಯಾಲ್ಯೂ. ಸರಿ, ಇಲ್ಲಿವರೆಗೂ ಹೋಲಿಕೆ ಬಗ್ಗೆ ಮಾತಾಡಿದ್ವಿ. ಈಗ ಬರೋಣ ಸ್ಟ್ರಾಟಜಿ ಕಡೆಗೆ. ಅಂದ್ರೆ ಮಾರುಕಟ್ಟೆಯಲ್ಲಿ ನಮಗೆ ಅಂತ ಒಂದು ಜಾಗವನ್ನ ಹೇಗೆ ಸೃಷ್ಟಿಸೋದು ಮತ್ತು ಅದನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ. ಈ ಮಾತು ತುಂಬಾ ಮುಖ್ಯ. ನಮ್ಮ ಗುರಿ ಬರೀ ಡಿಫ್ರೆಂಟ್ ಆಗಿರೋದಷ್ಟೇ ಅಲ್ಲ, ಕಸ್ಟಮರ್ಸ್ ಯಾವ ವಿಷಯಕ್ಕೆ ಬೆಲೆ ಕೊಡ್ತಾರೋ ಆ ರೀತಿಯಲ್ಲಿ ಡಿಫ್ರೆಂಟ್ ಆಗಿರೋದು. ಅಂದ್ರೆ ನಮ್ಮ ಡಿಫ್ರೆನ್ಸಿಯೇಷನ್ ಯಾವಾಗ್ಲೂ ಕಸ್ಟಮರ್ ಸೆಂಟ್ರಿಕ್ ಆಗಿರಬೇಕು. ಈ ಚಾರ್ಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋ ಕಾನ್ಸೆಪ್ಟ್ನ ಅದ್ಭುತವಾಗಿ ತೋರಿಸುತ್ತೆ. ನೋಡಿ, ಕೆಲವು ಡಿಫರೆನ್ಸ್ಗಳನ್ನು ಬೇರೆಯವರು ಸುಲಭವಾಗಿ ಕಾಪಿ ಮಾಡಬಹುದು, ಆದರೆ ಇನ್ನು ಕೆಲವನ್ನು ಕಾಪಿ ಮಾಡೋದು ತುಂಬ ಕಷ್ಟ. ಉದಾಹರಣೆಗೆ, ನಮ್ಮ ವಿಶೇಷ ಕಾಫಿ ಬೀನ್ಸ್ನ ಬೇರೆಯವರು ತರಿಸ್ಬೋದು, ಆದರೆ ನಾವು ಕಷ್ಟಪಟ್ಟು ಕಟ್ಟಿದ ಒಂದು ಬ್ರ್ಯಾಂಡ್ ಕಮ್ಯುನಿಟಿಯನ್ನ ಕಾಪಿ ಮಾಡೋದು ಅಸಾಧ್ಯ ಅಲ್ವಾ? ಈಗ ನಾವು ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ನಾವು ಮಾಡಿದ ಈ ಎಲ್ಲ ಅನಾಲಿಸಿಸ್ನ ಒಟ್ಟಿಗೆ ಸೇರಿಸಿ ಒಂದೇ ಒಂದು ಕ್ಲಿಯರ್ ಸ್ಟ್ರಾಟಜಿಕ್ ಸಮ್ಮರಿಯನ್ನಾಗಿ ಮಾಡಬೇಕು. ಈ ಇಡೀ ಪ್ರಾಸೆಸ್ನ ಫೈನಲ್ ಔಟ್ಪುಟ್ ಏನ್ ಗೊತ್ತಾ? ಅದೇ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅಥವಾ USP.
ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಪ್ರಾಡಕ್ಟ್ನ ವಿಶೇಷತೆ ಏನು ಮತ್ತು ಅದು ಕಸ್ಟಮರ್ಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಒಂದೇ ಒಂದು ಚಿಕ್ಕ ವಾಕ್ಯದಲ್ಲಿ ಹೇಳೋದು. ಇನ್ನೊಂದು ರೀತಿ ಹೇಳೋದಾದ್ರೆ ನಮ್ಮ USP, ಕಸ್ಟಮರ್ಸ್ ಕೇಳೋ ನಾನು ಬೇರೆಲ್ಲ ಬಿಟ್ಟು ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ನಮ್ಮ ಉತ್ತರ ಎಷ್ಟು ಕ್ಲಿಯರ್ ಆಗಿರುತ್ತೋ ನಾವು ಅಷ್ಟು ಬೇಗ ಗೆಲ್ತೀವಿ. ಸೊ ನೋಡಿದ್ರಲ್ವಾ, ನಮ್ಮ ಕಾಂಪಿಟೇಟರ್ಸ್ ಯಾರು ಅಂತ ಅರ್ಥ ಮಾಡಿಕೊಂಡು ಕಸ್ಟಮರ್ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಕೊಟ್ಟು ಬರೀ ಫೀಚರ್ಸ್ ಅಷ್ಟೇ ಅಲ್ಲ ಅದರ ಆಚೆಗಿನ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ನಮ್ಗೆ ಅಂತ ಒಂದು ಜಾಗ ಸಿಗುತ್ತೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಪ್ರಶ್ನೆನ ಕೇಳ್ಕೋಬೇಕು. ನಾವು ತರ್ತಿರೋ ಈ ಹೊಸ ಪ್ರಾಡಕ್ಟ್ ನಮ್ಮ ಕಂಪನಿಯ ಪೋರ್ಟ್ಫೋಲಿಯೋನ ನಿಜವಾಗ್ಲೂ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತಾ ಅಥವಾ ಸುಮ್ಮನೆ ನಮ್ದೇ ಇನ್ನೊಂದು ಪ್ರಾಡಕ್ಟ್ ಜೊತೆ ಕಾಂಪಿಟಿಷನ್ ಮಾಡುತ್ತಾ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಸಿಗೋಣ.